Last class, play Vedic culture, political condition, social condition, economic condition, and religions. ಹೊಸಧರ್ಮಗಳ ಲಾಸ್ಟ್ ಕ್ಲಾಸ್ ವೈದಿಕ ಸಂಸ್ಕೃತಿ, ವೇದಗಳು, ವರ್ಣಗಳು, ಋಗ್ವೇದ, ಅರ್ಲಿ ವೇದಿಕ್ ಪೀರಿಯಡ್, ಋಗ್ವೇದ ಕಾಲದಲ್ಲಿ ಯಾವ ತರ ಪೊಲಿಟಿಕಲ್ ಕಂಡೀಷನ್ ಇತ್ತು, ರಾಜಕೀಯ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಧರ್ಮ ಯಾವ ತರ ಇತ್ತು, ವೇದಗಳು, ನಂತರ ಸಾಮಾಜಿಕ ಸ್ಥಿತಿ ಯಾವ ತರ ಇತ್ತು, ಶಿಕ್ಷಣ ಯಾವ ತರ ಇತ್ತು ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡು ನಂತರ 4.2 ದ ರೇಸ್ ಆಫ್ ನ್ಯೂ ರಿಲಿಜಿಯನ್ಸ್, ಹೊಸ ಧರ್ಮಗಳ ಉದಯ. ನ್ಯೂ ರಿಲಿಜಿಯನ್ 16th ಸೆಂಚುರಿ, 6ನೇ ಶತಮಾನದ ಕೊನೆ ಭಾಗದಲ್ಲಿ ಏನಾಯ್ತು ಅಂದ್ರೆ ವೈದಿಕ ಧರ್ಮದಲ್ಲಿ ಯಾವ ತರ ಗೊಂದಲಗಳಿತ್ತು, ಜಾತಿ ಪದ್ಧತಿ ಎನ್ನುವುದ ಬೆಳೀತಾ ಹೋಯಿತು, ಕ್ಯಾಸ್ಟ್ ಸಿಸ್ಟಮ್ಸ್, ವೈದಿಕ ಧರ್ಮದಲ್ಲಿ ಅನೇಕ ಕಠೋರತೆಗಳು ಮುಂದುವರಿಯುತ್ತಾ ಹೋಯಿತು, ಜಾತಿಗಳು ಉಪಜಾತಿಗಳಾಗಿ ಕೊಡ್ತಾ ಇತ್ತು, ಸಬ್ ಕ್ಯಾಸ್ಟ್ ಆಗಿ ವಿಭಾಗವಾಯಿತು. ಇಂತಹ ಸಂದರ್ಭದಲ್ಲಿ ವೈದಿಕ ಧರ್ಮದಲ್ಲಿ ಕಠೋರತೆ, ಯಜ್ಞಾಸ್, ಯಾಗಗಳು, ಅಪಾರವಾದಂತ ವ್ಯಯ, ಇದನ್ನೆಲ್ಲ ಕೂಡ ಕಡಿಮೆ ದೃಷ್ಟಿಯಲ್ಲಿ 7ನೇ ಶತಮಾನ ಮತ್ತು 6ನೇ ಶತಮಾನ ಕೊನೆಯ ಭಾಗದಲ್ಲಿ 16th ಸೆಂಚುರಿ ಅಂತ ಸಂದರ್ಭದಲ್ಲಿ ಹೋಗುವಂತ ಒಂದು ಸಾಮಾನ್ಯ ವ್ಯಕ್ತಿಗಳಾಗಿ ಜನಿಸಿದಂತ ಅವರು ಯಾರಂದ್ರೆ ಗೌತಮ ಬುದ್ಧ ಮತ್ತು ಮಹಾವೀರ. ಮಹಾವೀರ ಬುದ್ಧ ಇವರು ಸಾಮಾಜಿಕ ಪರಿವರ್ತನೆ, ಸರಳತೆ ಅವರ ಬೋಧನೆಗಳಿಂದ ಇವರು ಆಕರ್ಷಿತರಾದರು. ದ ಫ್ಯಾಕ್ಟರ್ಸ್ ಆಫ್ ರೆಸ್ಪಾನ್ಸಿಬಲ್ ಫಾರ್ ದ ರೇಸ್ ಆಫ್ ನ್ಯೂ ರಿಲಿಜಿಯನ್ಸ್, ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳೇನು? ಕಾರಣಗಳು. ನ್ಯೂ ರಿಲಿಜಿಯನ್ಸ್, ಫ್ಯಾಕ್ಟರ್ಸ್ ಆಫ್ ರೆಸ್ಪಾನ್ಸಿಬಲ್ ಫಾರ್ ದ ನ್ಯೂ ರೇಸ್ ಆಫ್ ನ್ಯೂ ರಿಲಿಜಿಯನ್ಸ್, ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳೇನು ಅಂದ್ರೆ ಕಾಂಪ್ಲಿಕೇಶನ್ಸ್ ಇನ್ ವೈದಿಕ್ ರಿಲಿಜಿಯನ್ಸ್, ವೈದಿಕ ಧರ್ಮದಲ್ಲಿನ ಗೊಂದಲಗಳು. ವೈದಿಕ ಧರ್ಮದಲ್ಲಿನ ಗೊಂದಲಗಳು, ಕಾಂಪ್ಲಿಕೇಶನ್ಸ್ ಇನ್ ವೈದಿಕ್ ರಿಲಿಜಿಯನ್ಸ್. In the beginning, Vedic religions was the very simple, without any complexities. Later, due the influence of the religious, ಅಂದ್ರೆ ವೈದಿಕ ಧರ್ಮದಲ್ಲಿ ಮೊದಲೊತ್ತಿಗೆ ಸರಳವಾಗಿತ್ತು ವೈದಿಕ ಧರ್ಮದಲ್ಲಿ, ತದನಂತರ ಏನಾಯ್ತು, ಕಠೋರತೆ ಆಯ್ತು. ಅಂದ್ರೆ ಇಲ್ಲಿ ಬ್ರಾಹ್ಮಣ ಧರ್ಮ ವೈದಿಕ ಧರ್ಮದಲ್ಲಿ ಅಂದ್ರೆ ಯಜ್ಞ, ಯಾಗಗಳು, ಅಪಾರವಾದಂತ ವ್ಯಯವನ್ನು ಮಾಡ್ತಾ ಇದೆ. ವೈದಿಕ ಧರ್ಮದಲ್ಲಿ ನಾವೇ ಬ್ರಾಹ್ಮಣರು, ಇಲ್ಲಿ ಅಪಾರವಾದಂತಹ ಕಠೋರತೆ ಧರ್ಮದಲ್ಲಿ ಹಸಿದೋಯ್ತು, ಅಸಂತುಷ್ಟರಾದ ಅಂದ್ರೆ ಸಾಮಾನ್ಯ ಜನತೆ ಒಂದು ನಿರುತ್ಕೃಷ್ಟರಾದರು. ಯಾಕಂದ್ರೆ ಸಾಮಾನ್ಯ ಜನತೆಗೆ ಒಂದು ಯಜ್ಞ ಯಾಗ ಮಾಡ್ಬೇಕಾದ್ರೆ ಅಪಾರವಾದ ದುಡ್ಡನ್ನು ವ್ಯಯ ಮಾಡಬೇಕಾಗಿತ್ತು. ಇದರಿಂದ ಬೇಸತ್ತ ಜನರು ಏನಾಯ್ತು, ತನ್ನ ಬದಲಾವಣೆಯನ್ನು ಬಯಸಿದ್ರು, ಚೇಂಜಸ್ ಅನ್ನು ಬದಲಾಯಿಸಿದ್ರು. ಚೇಂಜಸ್, ನಾವು ಈ ಧರ್ಮದಲ್ಲಿದ್ರೆ ಆಗುವುದಿಲ್ಲ, ನಾವು ಸರಳ ತತ್ವಗಳಿರ್ತವೆ, ಆ ಧರ್ಮಗಳ ಪ್ರೋತ್ಸಾಹ ನೀಡಲು ಸಾಮಾನ್ಯ ಜನತೆ ಎಲ್ಲ ಕೂಡ ಈ ಹೊಸ ಧರ್ಮಗಳನ್ನು, ನ್ಯೂ ರಿಲಿಜಿಯನ್ಸ್ ಅನ್ನು ಕಂಡುಕೊಂಡರು. ಅನದರ್ ಪಾಯಿಂಟ್ಸ್, ಸುಪರ್ಮಸಿ ಆಫ್ ದ ಪ್ರೊಟೆಸ್ಟೆಂಟ್ ಕ್ಲಾಸಸ್, ಪುರೋಹಿತರ ವರ್ಗದ ಪರಮಾಧಿಕಾರ. ಪುರೋಹಿತ ವರ್ಗದ ಪರಮಾಧಿಕಾರ. Brahmanas established their supremacy over other castes. ಈ ವೈದಿಕ
ಧರ್ಮದ ಬ್ರಾಹ್ಮಣರು ಇತರೆ ಜಾತಿಗಳಿಗಿಂತ ಪರಮಾಧಿಕಾರ ಅಂದ್ರೆ ಮೇಲು, ನಾವೇ ಶ್ರೇಷ್ಠರು, ನಾವಿಲ್ಲದೆ ಪುರೋಹಿತರಿಲ್ಲದೆ ಯಾವುದೇ ರೀತಿಯಿಂದ ಯಜ್ಞ ಯಾಗಗಳು ಯಾವುದು ಕೂಡ ಆಗ್ಬಾರದು, ಅಸಾಧ್ಯ ಅಂತ ಹೇಳ್ಬಿಟ್ಟು ಬ್ರಾಹ್ಮಣರು ಅನೇಕ ಸೌಲಭ್ಯಗಳನ್ನು ಮಾಡಿಸ್ತಾರೆ. ಎಲ್ಲ ಧರ್ಮದಲ್ಲಿನ ಅನೇಕ ವೈದಿಕ ವಿಧಾನಗಳು ಯಜ್ಞ ಯಾಗವನ್ನು ಮಾಡೋದಾಗಿರ್ಬೋದು, ಅವರಿಲ್ಲದೆ ಏನೂ ಅಸಾಧ್ಯ, ನಾವೇ ಶ್ರೇಷ್ಠರು, ಧರ್ಮದಲ್ಲಿ ನಾವೇ ಉನ್ನತ ಸ್ಥಾನಮಾನ ಅಂತ ಹೇಳ್ಬಿಟ್ಟು ಈ ಪುರೋಹಿತರ ವರ್ಗದ ಪರಮಾಧಿಕಾರ ಅಂತಂದ್ರೆ ಎಲ್ಲಾ ಧರ್ಮಗಳಿಗಿಂತ ಮೇಲುಗೈ ಸಾಧಿಸಿದರು. ಇದರಿಂದ ಕೂಡ ಅವರು ಎಲ್ಲರಿಗಿಂತ ಶ್ರೇಷ್ಠರು, ಉನ್ನತವಾದಂತಹ ಸೌಲಭ್ಯಗಳನ್ನು ಅನುಭವಿಸ್ತಾ ಇದ್ರು. ದೇವಾಲಯಗಳೆಲ್ಲ ಕೂಡ ಅವ್ರದ್ದೇ, ಮಠ ಕೂಡ ಅವ್ರದ್ದೇ, ಶಿಕ್ಷಣ ಎಲ್ಲ ಕೂಡ ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು, ಟೆಂಪಲ್ಸ್ ಆಗಿರ್ಬೋದು, ಇದನ್ನೆಲ್ಲ ಕೂಡ ಉನ್ನತವಾದಂತಹ ಸೌಲಭ್ಯಗಳನ್ನು ಅವರು ಅನುಭವಿಸ್ತಾ ಇದ್ರು. ಅನದರ್ ಪಾಯಿಂಟ್ಸ್, ಥರ್ಡ್ ಪಾಯಿಂಟ್, ಪ್ರಾಣಿ ಬಲಿ, ಸ್ಯಾಕ್ರಿಫಿಷನ್. ಪ್ರಾಣಿ ಬಲಿ, ಅನಿಮಲ್ ಸ್ಯಾಕ್ರಿಫೈಸ್. Animal sacrifice formed a part of rituals which were very costly. ಅಂದ್ರೆ ಪ್ರಾಣಿ ಬಲಿ ಶಾಸ್ತ್ರ ವಿಧಿವಿಧಾನಗಳ ಭಾಗವಾಗಿತ್ತು. ಹೀಗಾಗಿ ಜನರು ಅಸ್ತಿತ್ವದಲ್ಲಿದ್ದಂತ ಎಲ್ಲಾ ಧರ್ಮದ ನಂಬಿಕೆಗಳನ್ನು ನೋಡಿ, ಪ್ರಾಣಿ ಬಲಿ ಒಂದು ಧರ್ಮದ ಒಂದು ಭಾಗವಾಗಿ ಪರಿವರ್ತನೆ ಆಯಿತು. ಯಜ್ಞ ಯಾಗಗಳಾಗಬೇಕಾದ್ರೆ ಮಾಟ ಮಂತ್ರ, ಅಪಾರವಾದಂತಹ ಪ್ರಾಣಿಗಳನ್ನು ಹಿಂಸೆ ಮಾಡ್ತಾ ಇದ್ದಾರೆ. ಅಂದ್ರೆ ಧರ್ಮದ ಒಂದು ನೆಲೆಗಟ್ಟು, ಯಜ್ಞ ಮಾಡ್ಬೇಕಾದ್ರು ಯಾಗಗಳು ಮಾಡ್ಬೇಕಾದ್ರು ಮಾತ್ರ, ಕ್ಷುದ್ರ ಪೂಜೆ ಹಾಕಿರ್ಬೋದು, ಇವನ್ನೆಲ್ಲ ಕೂಡ ರೋಗಗಳನ್ನು ಗುಣಪಡಿಸಲು ಪ್ರಾಣಿ ಬಲಿ. ಯಾವುದೋ ಒಂದು ರೋಗ ಬಂದಿದೆ ಅಂದ್ರೆ ಯಾವುದೋ ಒಂದು ಪ್ರಾಣಿಯನ್ನು ಕೊಲೆ ಮಾಡಿದ್ರೆ ಅದರ ಬಲಿ ಕೊಟ್ರೆ ಅದು ಗುಣವಾಸಿ. ಕ್ಷುದ್ರ ಪೂಜೆ, ಮಾಟ ಮಂತ್ರ, ಇವನ್ನೆಲ್ಲ ಕೂಡ ಶಾಸ್ತ್ರೋಕ್ತ ವಿಧಿಗಳನ್ನು, ಧರ್ಮದ ಆಚರಣೆಗಳಿಗೆ ಸಂಕೀರ್ಣವಾದಂತಹ ಅಪಾರವಾದಂತ ಪ್ರಾಣಿ ಬಲಿ ಆಗ್ತಾ ಇತ್ತು. ಇದರಿಂದ ಕೂಡ ಹೊಸ ಧರ್ಮಗಳ ಕಡೆ ಇದೆಲ್ಲ ಕೂಡ ಯಾಗ ಶಾಸ್ತ್ರೋಕ್ತ ವಿಧಿಯನ್ನು ಮಾಡಲು ಸಲಹೆ ಮಾಡ್ತಾ ಇತ್ತು. ಇದರಿಂದ ಏನಾಯ್ತು, ಅಪಾರವಾದಂತಹ ವ್ಯರ್ಥ ಹಣ ಖರ್ಚಾಗ್ತಾ ಇತ್ತು ಮತ್ತು ಪ್ರಾಣಿ ಹಿಂಸೆ ಆಗ್ತಾ ಇತ್ತು. ಇದರಿಂದ ಕೂಡ ಹೊಸ ಧರ್ಮಗಳ ಕಡೆ ಆಕರ್ಷಿತರಾದರು. ನಂತರ ಚಾಟಿಂಗ್ ಆಫ್ ಮಂತ್ರಾಸ್. ಚಾಟಿಂಗ್ ಆಫ್ ಮಂತ್ರಾಸ್, ಮಂತ್ರಗಳ ಪಠನ. Sanskrit shlokas, Vedic culture was the in Sanskrit, which was the masters by the facilities classes. ಅಂದ್ರೆ ಫೆಸಿಲಿಟಿ ಪ್ಲಸ್ ಅಂದ್ರೆ ಸಂಸ್ಕೃತ ಶ್ಲೋಕಗಳು ಪಠನ ಮಾಡ್ತಿದ್ದು ಬರೀ ಬ್ರಾಹ್ಮಣರಿಗೆ ಮಾತ್ರ ಬರ್ತಾ ಇತ್ತು. ಸಂಸ್ಕೃತದಲ್ಲಿ ವೈದಿಕ ಸಾಹಿತ್ಯದ ಮೇಲೆ ಪುರೋಹಿತರ ಪ್ರಭುತ್ವ ಇತ್ತು. ಜನಸಾಮಾನ್ಯರಿಗೆ ಅವರನ್ನು ಅರ್ಥ ಮಾಡಿಕೊಳ್ಳೋದು ಯಾವುದೂ ಕೂಡ ಬರ್ತಾ ಇರಲಿಲ್ಲ. ಯಾಕಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಅರ್ಥ ವಹಿಸಿದ್ರೆ ಅದು ಅರ್ಥ ಆಗ್ತಾ ಇತ್ತು. ಆದ್ರೆ ಸಂಸ್ಕೃತದಲ್ಲಿ ಅರ್ಥೈಸ್ತಾ ಇದ್ರೆ ಆ ಜನರಿಗೆ ಏನೂ ಅರ್ಥವಾಗ್ತಾ ಇರಲಿಲ್ಲ. ಸಮಾಜದಲ್ಲಿ ಅಸಮಾನತೆ ಇತ್ತು, ಅಸಂತುಷ್ಟರರು, ಶೂದ್ರರು ಹೇಳಿಕೊಳ್ಳಲಾಗದಷ್ಟು ಸಂಕಷ್ಟಗಳಿಗೆ ಗುರಿ ಆದ್ರು. ಯಾಕಂದ್ರೆ ಮಂತ್ರಗಳ ಪಠನ ಅಲ್ಲಿ ಪಾಲಿ ಮತ್ತು ಪ್ರಾಕೃತ ಭಾಷೆ ಇತ್ತು, ಜನಸಾಮಾನ್ಯರ ಭಾಷೆ. ಆದ್ರೆ ವೈದಿಕ ಅಂದ್ರೆ ಬ್ರಾಹ್ಮಣರು ಸಂಸ್ಕೃತ ಭಾಷೆಯನ್ನು ಮಾತಾಡ್ತಾ ಇದ್ರು, ಅದು ಅರ್ಥವಾಗ್ತಾ ಇರಲಿಲ್ಲ. ಇದು ಚಾಟಿಂಗ್ ಆಫ್ ಮಂತ್ರಾಸ್ ಅಂದ್ರೆ ಸಂಸ್ಕೃತ ಶ್ಲೋಕಗಳು ಜನಸಾಮಾನ್ಯರಿಗೆ ಅರ್ಥವಾಗ್ತಾ ಇರಲಿಲ್ಲ. ಆದ್ರಿಂದ ಕೂಡ ಹೊಸ ಧರ್ಮಗಳ ಕಡೆ ಆಕರ್ಷಿತರಾದರು. ನೆಕ್ಸ್ಟ್ ಅನದರ್ ಪಾಯಿಂಟ್ಸ್, ಕ್ಯಾಸ್ಟ್ ಸಿಸ್ಟಮ್, ಜಾತಿ ಪದ್ಧತಿ. Social system was rigid. There was the discrimination among the different class
ಕ್ಯಾಸ್ಟ್ ಸಿಸ್ಟಮ್ ಅಂದ್ರೆ ಸಮಾಜದಲ್ಲಿ ಸಾಮಾಜಿಕ ವ್ಯವಸ್ಥೆ ಜಟಿಲವಾಗಿತ್ತು. ಬೇರೆ ಬೇರೆ ಜಾತಿಗಳ ಮಧ್ಯೆ ಭೇದ ಭಾವ ಆಗಿರ್ಬೋದು. ಬ್ರಾಹ್ಮಣರು ಉನ್ನತ ಸ್ಥಾನವನ್ನು ಹೊಂದಿದ್ರು. ಸಮಾಜ ಒಂದು ಅಸಮಾನತೆಯಿಂದ ಕೂಡಿತ್ತು. ಇದರಿಂದ ಶೂದ್ರರು ಹೇಳಿಕೊಳ್ಳಲಾರಷ್ಟು ಸಂಕಷ್ಟಕ್ಕೆ ಕಾರಣರಾದರು. ಅಂದ್ರೆ ಕೆಲ ಜಾತಿ ಕೆಲ ಸಮೂಹ ಯಾವುದೇ ರೀತಿಯಂತ ಅಂದ್ರೆ ಅಸಂತುಷ್ಟರಾದರು, ಸೌಲಭ್ಯಗಳಿಂದ ಅಸಂತೃಪ್ತಿಯನ್ನು ಹೊಂದಿದ್ರು. ಇದು ಜಾತಿ ಪದ್ಧತಿ ಕೂಡ ಒಂದು ನ್ಯೂ ರಿಲಿಜಿಯನ್ ಹೊಸ ಧರ್ಮಗಳ ಹೃದಯಕ್ಕೆ ಪ್ರಮುಖ ಕಾರಣವಾಗುತ್ತಿತ್ತು. ನಂತರ ಬರ್ತ್ ಆಫ್ ಗ್ರೇಟ್ ಪರ್ಸನಾಲಿಟೀಸ್, ಮಹಾನ್ ವ್ಯಕ್ತಿಗಳ ಜನನ. When the people were unhappy and disconnected, those two great personalities are ಮಹಾನ್ ವ್ಯಕ್ತಿಗಳೇ ಅಂದ್ರೆ ಮಹಾವೀರ ಅಂಡ್ ಗೌತಮ ಬುದ್ಧ. ಇವರು ಒಂದು ಕ್ಷತ್ರಿಯ ರಾಜವಂಶದಲ್ಲೇ ಹುಟ್ಟಿದರೂ ಕೂಡ ಅವರ ಸರಳ ತತ್ವಗಳು, ಅವರ ಬೋಧನೆಗಳು, ಅಲ್ಲಿನ ಸಿದ್ಧಾಂತಗಳಾಗಿರ್ಬೋದು, ಜನಸಾಮಾನ್ಯರೊಂದಿಗೆ ಹೊಂದಿಕೊಂಡಿದ್ದಾಗಿರ್ಬೋದು, ಧರ್ಮದಲ್ಲಿದ್ದ ಸಮಾನತೆ ಆಗಿರ್ಬೋದು, ಇವನ್ನೆಲ್ಲ ಕೂಡ ಅರ್ಥೈಸಿ ಅವರು ಎಲ್ಲ ಕೂಡ ಮತ್ತು ಸಂಸ್ಕೃತ ಸಾಮಾನ್ಯ ಭಾಷೆಯಲ್ಲಿ ಅವನ್ನ ಅರ್ಥೈಸಿದ್ರು. ಆದ್ದರಿಂದ ಎಲ್ಲ ಕೂಡ ಹೊಸ ಧರ್ಮಗಳ ಕಡೆ ಆಕರ್ಷಿತರಾದರು. ಹೊಸ ಧರ್ಮಗಳ ಹೃದಯಕ್ಕೆ ಪ್ರಮುಖವಾದಂತಹ 5 ಮಾರ್ಕ್ಸ್ ಕ್ವೆಶ್ಚನ್. Complications in Vedic religions, supremacy of the electricity plus animal sacrifice, chanting of mantras, caste system, birth of great personalities. ಇಷ್ಟು ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು. ಎಷ್ಟು ಕ್ಲಾಸ್? ಜೈನಿಸಮ್,